ನಮಸ್ಕಾರ, ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ 19ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. 19ನೇ ಕಂತಿನ ಹಣಕ್ಕೋಸ್ಕರ ಫಲಾನುಭವಿಗಳು ಪಾಪ ತುಂಬಾ ವೆಯ್ಟ್ ಮಾಡ್ತಾನೆ ಇದ್ದಾರೆ. ಏಪ್ರಿಲ್ 2ನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು. ಬಟ್ ಆದರೆ 2ನೇ ವಾರ ಕೂಡ ಮುಗ್ದೋಯ್ತು. ಆಮೇಲೆ ಅಟ್ಲೀಸ್ಟ್ ಒಂದು 15ನೇ ತಾರೀಕು ಅಷ್ಟರಲ್ಲೂ ಮಾಡ್ತಾರ ಅಂತ ವೆಯ್ಟ್ ಮಾಡಿದ್ರು. 15ನೇ ತಾರೀಕು ಕೂಡ ಮುಗ್ದೋಯ್ತು. ಅವಾಗೂ ಕೂಡ ಮಾಡಿಲ್ಲ, ಇನ್ನೂ ಕೂಡ ಮಾಡಿಲ್ವಲ್ಲ, ಯಾವಾಗ ಬಿಡುಗಡೆ ಮಾಡ್ತಾರೆ, ನಮ್ಮ ಜಿಲ್ಲೆಗೆ ಇನ್ನೂ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಕಮೆಂಟ್ ಬರ್ತಾ ಇದೆ. ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಲೇಟೆಸ್ಟಾಗಿ ತಿಳಿದು ಬಂದಿರೋ ಮಾಹಿತಿ ಪ್ರಕಾರ ಅಂದರೆ 19ನೇ ಕಂತಿನ ಹಣ ಬಿಡುಗಡೆನ ದಿನಾಂಕನ ಮತ್ತೆ ಮುಂದೂಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಮಾಹಿತಿ ತಿಳಿದು ಬರ್ತಾ ಇದೆ. ಅಂದರೆ 100% ಶೂರ್ ಇಲ್ಲ, ಬಟ್ ಮುಂದೂಡಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿದು ಬರ್ತಾ ಇದೆ. ಹಾಗಾದರೆ ಯಾವಾಗ ಬಿಡುಗಡೆ ಮಾಡ್ತಾರೆ, ಈ ತಿಂಗಳಲ್ಲಿ ಮಾಡ್ತಾರಾ ಇಲ್ವೋ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಆ್ಯಂಡ್ ನಂದು ಇನ್ನೂ ಒಂದು ಚಾನಲ್ ಕೂಡ ಇದೆ, ಪ್ರಣವಿ ವ್ಲಾಗ್ಸ್ ಕನ್ನಡ ಅಂತ ಹೇಳ್ಬಿಟ್ಟು. ಅದರಲ್ಲಿ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸ್ನ ಹಾಕ್ತಾ ಇರ್ತೀನಿ. ಸೊ ಹಾಗಾಗಿ ಪ್ಲೀಸ್ ಆ ಒಂದು ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ವಾಚ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನಾ 19ನೇ ಕಂತಿನ ಹಣಕ್ಕೋಸ್ಕರ ಫಲಾನುಭವಿಗಳು ಪಾಪ ಪ್ರತಿದಿನವೂ ಕೂಡ ವೆಯ್ಟ್ ಮಾಡ್ತಾನೆ ಇದ್ದಾರೆ. ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಇಲ್ಲಿ ಖುದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರು 19ನೇ ಕಂತಿನ ಹಣನ ಏಪ್ರಿಲ್ 2ನೇ ವಾರದಲ್ಲಿ ಬಿಡುಗಡೆ ಮಾಡಿಬಿಡ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಆದರೆ ಏಪ್ರಿಲ್ 2ನೇ ವಾರ ಮುಗ್ದೋಯ್ತು, ಆದರೆ ಇನ್ನೂ ಕೂಡ ಹಣ ಬಿಡುಗಡೆ ಮಾಡಿಲ್ಲ. ಇದು 3ನೇ ವಾರ ಸ್ಟಾರ್ಟ್ ಆಗಿದೆ, ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಅಂದರೆ ಹಣಕಾಸು ಇಲಾಖೆಯಿಂದ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದಿದೆ ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ. ಹಾಗಾದರೆ ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದಾರೆ ಕೊಡೋದಕ್ಕೆ? ಕೊಡಬೇಕಲ್ವಾ? ಇವಾಗ ಹಣ ಇಟ್ಕೊಂಡು ಜನಗಳ ಹತ್ರ ಮಾತು ಕೇಳಬೇಕಾ? ಕರೆಕ್ಟು ಟೈಮಿಗೆ ಕೊಟ್ಟರೆ ಪಾಪ ಫಲಾನುಭವಿಗಳಿಗೂ ಖುಷಿ ಆಗುತ್ತಲ್ವ. ಸೊ ಹಂಗಾಗಿ ಆದಷ್ಟು ಬೇಗ ಹಾಕಿದರೆ ತುಂಬಾ ಒಳ್ಳೆಯದು. ಇವಾಗ ಮತ್ತೆ ಲೇಟೆಸ್ಟಾಗಿ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ ಏನು 19ನೇ ಕಂತಿನ ಹಣ 2ನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂದರೂ ಮಾಡಲಿಲ್ಲ, 3ನೇ ವಾರದಲ್ಲಾದರೂ ಬಿಡುಗಡೆ ಆಗುತ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಬಟ್ ಏನೋ ಈ ವಾರನೂ ಕೂಡ ಬಿಡುಗಡೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿದು ಬರ್ತಾ ಇದೆ. ಅಂದರೆ ಮುಂದಿನ ವಾರ ಅಂದರೆ ಏಪ್ರಿಲ್ ಕೊನೆಯ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಒಂದು ಮಾಹಿತಿನ ಕೊಟ್ಟಿರುವಂಥದ್ದು. ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಅಂತಂದರೆ ಏನೋ ಹಣ ಹಾಕೋದ್ರಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಆಗ್ತಾ ಇದೆ ಅಂತೆ, ಅಂದರೆ ತಾಂತ್ರಿಕ ದೋಷ ಉಂಟಾಗ್ತಾ ಇದೆ. ಸೊ ಹಾಗಾಗಿ ನಮಗೆ ಹಣನ ಹಾಕೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಇವಾಗ DBT ಸ್ಟೇಟಸ್ನ ಚೆಕ್ ಮಾಡಿದ್ರು ಕೂಡ ಅಲ್ಲೇ ಅಟ್ಲೀಸ್ಟ್ ಪುಷ್ಟು DBT ಅಂತನಾದರೂ ಕೂಡ ತೋರಿಸುತ್ತೆ. ಇನ್ ಕೇಸ್ ಅವ್ರು ಏನಾದರೂ ಟ್ರೆಜರಿಗೆ ಹಣ ಕೊಟ್ಟಿದ್ದಾರೆ ಅಂದರೆ ಬಹುಶಃ ಇನ್ನೂ ಕೂಡ ಕೊಟ್ಟಿಲ್ಲ ಅನಿಸುತ್ತೆ. ಸೊ ಹಂಗಾಗಿ ಇಷ್ಟು ಡಿಲೇ ಆಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ, ಆಲ್ರೆಡಿ ಹಣ ನಮ್ಮ ಇಲಾಖೆಗೆ ಬಂದಿದೆ, ನನ್ನ ಇಲಾಖೆಗೆ ಬಂದು ಆಲ್ರೆಡಿ ಹಣ ತಲುಪಿದೆ, 2 ಕಂತಿನ ಹಣನೂ ಕೂಡ ಒಟ್ಟಿಗೆ ರಿಲೀಸ್ ಮಾಡಿದ್ದಾರೆ, ನಾವು ಆದಷ್ಟು ಬೇಗ ಏಪ್ರಿಲ್ 2ನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂದರು. ಹೌದಲ್ವಾ? ಹಂಗಾದ್ಮೇಲೆ ಹಣ ಬಂದ ಮೇಲೆ ಯಾಕೆ ಇಟ್ಕೊಂಡಿದ್ದಾರೆ? ಕೊಡಬೇಕಲ್ವ? ಎಷ್ಟೋ ಖುಷಿ ಆಗುತ್ತಲ್ವ, ಎಷ್ಟು ಕಾಯ್ತಾ ಇರ್ತಾರೆ. ಇವಾಗೇನು ಇವ್ರು ಹೊಸದು ಈ ತಿಂಗಳದೇನು ಕೊಡೋದಲ್ಲ ಅಮೌಂಟು, ಇನ್ನು ಫೆಬ್ರವರಿ ತಿಂಗಳ ಅಮೌಂಟ್ ಇವ್ರು ಕೊಡಬೇಕಾಗಿರುವಂಥದ್ದು, ಇನ್ನು ಮಾರ್ಚ್ ತಿಂಗಳು ಕೊಡಬೇಕು. ಇದು ಏಪ್ರಿಲ್ ಈ ತಿಂಗಳು ಕೂಡ ಮುಗೀತು. ಈ ತಿಂಗಳಲ್ಲಿ ಏನಾದರೂ 19ನೇ ಕಂತಿನ ಹಣ ಬರಲಿಲ್ಲ ಅಂದರೆ ಮತ್ತೆ 3 ತಿಂಗಳು ಪೆಂಡಿಂಗ್ ಆಗುತ್ತೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಮತ್ತೆ 3 ತಿಂಗಳು ಪೆಂಡಿಂಗ್ ಕೊಡಬೇಕಾಗುತ್ತೆ. ಬಟ್ ಯಾವಾಗ ಕೊಡ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಪ್ರತಿ ಸಾರಿನೂ ಕೂಡ ಹೀಗೆ 3 ದಿನ 4 ದಿನದಲ್ಲಿ ಹಾಕ್ತೀವಿ, ಈ ವಾರ ಹಾಕ್ತೀವಿ, ಆ ವಾರ ಹಾಕ್ತೀವಿ ಅಂತ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ತಿಂಗಳ ಕರೆಕ್ಟಾಗಿ ಕೊಟ್ಟರೆ ಎಷ್ಟೋ ಖುಷಿ ಆಗುತ್ತೆ ಫಲಾನುಭವಿಗಳಿಗೆ ಅಂತಲೇ ಹೇಳ್ಬೋದು. ಬಟ್ ಹಣ ಇದೆ ಅಂತ ಹೇಳ್ತಾ ಇದ್ದಾರೆ, ಹಾಗಾದರೆ ನಾವು ನಂಬಬೇಕೋ ಬಿಡಬೇಕೋ ಗೊತ್ತಾಗ್ತಾ ಇಲ್ಲ. ಹಣ ಇದ್ಮೇಲೆ ಅಟ್ಲೀಸ್ಟ್ ಆಗಬೇಕಲ್ವಾ? 2 ಕಂತಿನ ಹಣ ಒಟ್ಟಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. 18ನೇ ಕಂತಿನ ಹಣನ ಹೋದ ತಿಂಗಳೇ ಬಿಡುಗಡೆ ಮಾಡಿದ್ರು. ಅಟ್ಲೀಸ್ಟ್ ಈ ತಿಂಗಳಲ್ಲಾದರೂ ಕೂಡ 19ನೇ ಕಂತಿನ ಹಣ ಬಿಡುಗಡೆ ಮಾಡಬೇಕಲ್ವಾ? ಎಷ್ಟು ಖುಷಿ ಆಗುತ್ತಲ್ವ ಫಲಾನುಭವಿಗಳಿಗೆ. ನೋಡೋಣ ಅದು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಇನ್ನೂ ಅಂತೂ ಯಾರು ಒಬ್ರಿಗೂ ಕೂಡ ಹಣ ಬಂದಿಲ್ಲ. ಅಂದರೆ ಹೇಳೋದಕ್ಕೂ ಆಗಲ್ಲ, ಇವಾಗ ಹಣಕಾಸು ಇಲಾಖೆಯಿಂದ ಹಣ ಬಂದಿದೆ ಅಂದಮೇಲೆ ಹೇಳೋದಕ್ಕಾಗಲ್ಲ. ಇವತ್ತು ಸಂಜೆಯಿಂದನೇ ಬಿಡುಗಡೆ ಮಾಡ್ಬೋದು ಅಂತಂದರೆ ಹೇಳಿದ್ದಾರೆ. ಮತ್ತೆ ಆದಷ್ಟು ಬೇಗ ಹಣನ ಹಾಕ್ತೀವಿ, ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ, ಬೇಗ ಎಲ್ಲ ಪ್ರೋಸೆಸ್ನ ಕಂಪ್ಲೀಟ್ ಮಾಡಿ ಹಣನ ರಿಲೀಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಅವ್ರಿಗೂ ಕೂಡ ತಿಳಿಸಿದ್ದೀನಿ ಅಂತ ಹೇಳ್ಬಿಟ್ಟು ತಿಳಿಸಿದೆ. ಅಂದರೆ ಹೇಳೋಕ್ಕಾಗಲ್ಲ, ಇವತ್ತು ಸಂಜೆನೇ ಬರ್ಬೋದು, ನಾಳೆ ಬೆಳಗ್ಗೆನೇ ಬರ್ಬೋದು. ನಾನು ಇವಾಗ ವಿಡಿಯೋ ಹಾಕಿದ್ದೀನಿ ಅಂತಂದರೆ ಈ ವಿಡಿಯೋ ಹಾಕಿ 1 ಅವರ್ ಅಷ್ಟರಲ್ಲಿ ಬರ್ಬೋದು, ಅಥವಾ ಈ ವಿಡಿಯೋಗೆ ಕಮೆಂಟ್ ಬರ್ಬೋದು ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು. ಬಟ್ ಹೇಳೋದಕ್ಕಾಗಲ್ಲ.
ಆದರೆ ಇಲ್ಲಿ ಅಂದರೆ ಏನು ತಿಳಿದು ಬಂದಿದೆಯಲ್ಲ ಅಂದರೆ ದಿನಾಂಕನ ಮುಂದೂಡಿದ್ದಾರೆ ಅಂತ ಹೇಳ್ಬಿಟ್ಟು ಅದು 100% ಶೋರ್ ಇಲ್ಲ. ಬಟ್ ಎಲ್ಲೋ ಒಂದು ಕಡೆಯಿಂದ ಮಾಹಿತಿ ಸಿಕ್ಕಿದೆ ಅಷ್ಟೇ, ಅಂದರೆ ಮುಂದೂಡಿದ್ದಾರೆ, ಮುಂದಿನ ವಾರ ಬಿಡುಗಡೆ ಮಾಡ್ತಾರಂತೆ, ಟೆಕ್ನಿಕಲ್ ಇಶ್ಯೂಸ್ ಆಗಿದೆ ಹಾಗಾಗಿ ಹಣ ಹಾಕೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಬಹುಶಃ ಇದ್ರೂ ಇರ್ಬೋದು, ಅಥವಾ ಆಲ್ರೆಡಿ ಹಣನೂ ಕೂಡ ಬಿಡುಗಡೆ ಆಗೋ ಚಾನ್ಸಸ್ಸು ಕೂಡ ಇರ್ಬೋದು. ಬಟ್ ನೋಡೋಣ, ಎಲ್ಲ ತುಂಬ ಜನ ಹೇಳ್ತಾ ಇದ್ದಾರೆ ಇನ್ನೊಂದು 2-3 ಡೇಸಲ್ಲಿ ಬಿಡುಗಡೆ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡೋಣ. ಬಂದರೂ ಖುಷಿ, ಅಟ್ಲೀಸ್ಟ್ ಬರಲಿಲ್ಲ ಅಂದರೆ ಮುಂದಿನ ವಾರದಲ್ಲಾದರೂ ಕೂಡ ಕರೆಕ್ಟಾಗಿ ಬಿಡುಗಡೆ ಮಾಡಿದರೆ ಎಷ್ಟೋ ಖುಷಿ ಆಗುತ್ತೆ. ಅಥವಾ ಈ ತಿಂಗಳು ಕೂಡ ಹಿಂಗೆ ನಾಳೆ ನಾಡಿದ್ದು 3 ದಿನ 4 ದಿನ ಅಂತ ಹೇಳ್ಕೊಂಡು ಎಲ್ಲಿ ತಳ್ಳಿ ಮತ್ತೆ ಮುಂದಿನ ತಿಂಗಳು ಬಿಡುಗಡೆ ಮಾಡ್ತಾರೋ ಯಾವುದಕ್ಕೂ ಹೇಳಕ್ಕೆ ಬರಲ್ಲ. ನೋಡೋಣ, ವೆಯ್ಟ್ ಮಾಡೋಣ. ಕೊಡ್ತೀವಿ ಅಂತ ಹೇಳಿದಾರಲ್ಲ, ವೆಯ್ಟ್ ಮಾಡೋಣ. ಬಟ್ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ, ಆದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ಪಾಪ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ, ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ದಿನಾಂಕ ಮುಂದೂಡಿರೋದು ಗೊತ್ತಿರಲ್ಲ, ಇವಾಗ ಬರುತ್ತೆ ಅವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಅಕೌಂಟ್ಗಳನ್ನ ಅವಾಗ ಚೆಕ್ ಮಾಡ್ಕೊತಾನೆ ಇರ್ತಾರೆ. ಸೊ ಹಾಗಾಗಿ ಬಂದರೆ ಖಂಡಿತವಾಗ್ಲೂ ಇಮಿಡಿಯೇಟಾಗಿ ನಾನು ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಇನ್ನು 18ನೇ ಕಂತಿನ ಹಣದ ಬಗ್ಗೆ ನೋಡೋದಾದರೆ 18ನೇ ಕಂತಿನ ಹಣನೂ ಕೂಡ ಅಷ್ಟೇ, ಇನ್ನು ಕೂಡ ಒಂದು 10% ಫಲಾನುಭವಿಗಳಿಗೆ ಅಷ್ಟೇ ಬರಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಆ ಒಂದು 10% ಫಲಾನುಭವಿಗಳೇನಿದ್ದಾರೆ ಅವ್ರಿಗೂ ಕೂಡ 12ನೇ ತಾರೀಕು ಬಿಡುಗಡೆ ಮಾಡಿದ್ದಾರೆ. 3ನೇ ಹಂತದಲ್ಲಿ 12ನೇ ತಾರೀಕು ಬಿಡುಗಡೆ ಮಾಡಿದ್ದಾರೆ. 12ನೇ ತಾರೀಕಿಂದ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಯಾರಿಗೆಲ್ಲ ಬಂದಿರಲಿಲ್ಲ ಅವರು ನಿಮ್ಮ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ, ಮತ್ತು ವೆಯ್ಟ್ ಮಾಡಿ ಬರುತ್ತೆ. ಒಂದೊಂದೇ ಹೇಳಿದ್ದಾರೆ, 18ನೇ ಕಂತಿನ ಹಣ ಕ್ಲಿಯರ್ ಆದಮೇಲೆ ನಾವು 19ನೇ ಕಂತಿನ ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಮೇ ಬಿ ಬಹುಶಃ ನಿಮ್ಗೂ ಇನ್ನೊಂದು 2-3 ದಿನದಷ್ಟರಲ್ಲಿ ಖಂಡಿತವಾಗ್ಲೂ ಬರಬಹುದು. ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ 18ನೇ ಕಂತಿನ ಹಣ. ಎಲ್ಲರಿಗೂ ಕೂಡ ಆಲ್ರೆಡಿ ಹಣ ಹಾಕಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅಂದರೆ ಒಂದ್ಸರಿ ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗ್ಲೂ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಇನ್ನು ಇದಿಷ್ಟಾಯಿತು. ಪಿಂಚಣಿ ಹಣದ ಬಗ್ಗೆಯೂ ಕೂಡ ತುಂಬ ಜನ ಕೇಳ್ತಾನೆ ಇರ್ತಾರೆ. ಪಿಂಚಣಿ ಹಣ ಇನ್ನೂ ಕೂಡ ಬರಲಿಲ್ವಲ್ಲ, ಬಿಡುಗಡೆ 12ನೇ ತಾರೀಕೆ ಬಿಡುಗಡೆ ಆಯಿತು, ಇವತ್ತಾದರೆ 16ನೇ ತಾರೀಕು ಇನ್ನೂ ನಮ್ಗೆ ಹಣ ಬರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಹೌದು, 12ನೇ ತಾರೀಕೆ ಪಿಂಚಣಿ ಹಣ ಬಿಡುಗಡೆ ಆಯಿತು. ಬಟ್ ಈ ಒಂದು ಪಿಂಚಣಿ ಹಣ ಬಿಡುಗಡೆ ಪ್ರೋಸೆಸ್ ಏನಿದೆ ತುಂಬಾ ಸ್ಲೋ ಇದೆ. ಇದುವರೆಗೂ ಕೂಡ ಒಂದು 30% ಫಲಾನುಭವಿಗಳಿಗೆ ಮಾತ್ರನೇ ಹಣ ಬಂದಿರೋದಂತೆ, ಇನ್ನೂ 70% ಫಲಾನುಭವಿಗಳಿಗೆ ಹಣ ಬರೋದಿದೆ. ಸೊ ಹಾಗಾಗಿ ವೆಯ್ಟ್ ಮಾಡಿ, ನಿಮಗೂ ಕೂಡ ಬರುತ್ತೆ. ಯಾಕೋ ತುಂಬ ಸ್ಲೋ ಆಗ್ತಾ ಇದೆ, ಏನಕ್ಕೋ ಏನೋ ಗೊತ್ತಿಲ್ಲ, ದುಡ್ಡಿಲ್ವೋ, ಕರೆಕ್ಟಾಗಿ ಬಿಡುಗಡೆ ಮಾಡ್ತಿಲ್ವೋ ಏನೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಬಟ್ ಪ್ರೋಸೆಸ್ ಅಂತೂ ತುಂಬಾ ಸ್ಲೋ ಇದೆ ಅಂತೆ. ಸೊ ಹಾಗಾಗಿ ಪ್ರತಿದಿನವೂ ಕೂಡ ಸ್ವಲ್ಪ ಜನಕ್ಕೆ ಬರ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಅಂದರೆ ಬಿಡುಗಡೆ ಅಂತೂ ಆಗಿರೋದಂತೂ ಶ್ಯೂರು 100%. ಬಟ್ ಬರಬೇಕಷ್ಟೇ ನಿಮಗೆ, ಅಟ್ಲೀಸ್ಟ್ ಈ ಮಂತ್ ಎಂಡು ಮುಗಿಯೋ ಅಷ್ಟರಲ್ಲಾದರೂ ಕೂಡ ಖಂಡಿತವಾಗ್ಲೂ ಬರುತ್ತೆ, ಓಕೆನಾ. ಇದಿಷ್ಟು ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.